ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಲವ್ಲಿ ರನ್ನರ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 3 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮಗೆ ಲಿಂಕ್ ಬರುತ್ತೆ. ಮತ್ತೆ ಇವತ್ತಿನ 4th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡಿದವರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 4th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೀರೋಗೂ ಮತ್ತೆ ಅವ್ರ ಅಪ್ಪಗೂ ಜಗಳ ಆಗಿರುತ್ತೆ. ಅವರಪ್ಪ ಹೊಡೆದ್ಬಿಟ್ಟಿರ್ತಾರೆ. ಅದರಿಂದ ಅವನು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಅಲ್ಲಿಂದ ಸ್ಟ್ರೇಟ್ ಆಗಿ ಅವನು ಲಾಕರ್ ರೂಮ್ ಹತ್ರನೇ ಬರೋದು. ಅವ್ನ್ ಥಿಂಗ್ಸ್ ಎಲ್ಲ ಅದ್ರೊಳಗಡೆ ಇಟ್ಟಿರ್ತಾನಲ್ವಾ, ಅದನ್ನ ಎತ್ಕೋಬೇಕಾದ್ರೆ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಎಷ್ಟು ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಈ ಸ್ವಿಮ್ಮಿಂಗ್ ನ ಟ್ರೈನಿಂಗ್ ತಗೊಂಡಿರ್ತಾನೆ. ಬಟ್ ಇವಾಗ ಅದೇ ನನ್ನ ಜೀವನದಲ್ಲಿ ಇಲ್ವಲ್ಲ ಅಂತ ಹೇಳಿ ಸಖತ್ ಕೋಪ ಪಟ್ಟವನು ಆ ಲಾಕರ್ ನಂಗೆ ಕೈಯಲ್ಲಿ ಗುದ್ದಿ ಹೊಡೆದಾಕ್ಬಿಟ್ಟು ಅಲ್ಲೇ ಕುತ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಇದೇ ಫೀಲಿಂಗ್ ಅಲ್ಲೇ ನಮ್ ಹೀರೋಯಿನ್ ಕೂಡ ಮನೆಗೆ ಬರ್ತಾಳೆ. ನನ್ನ ಕೈಲಿ ಏನು ಚೇಂಜ್ ಮಾಡಕ್ ಆಗಿಲ್ವೇ, ಹಂಗಾದ್ರೆ ನನ್ನ ಆಕ್ಸಿಡೆಂಟ್ ಕೂಡ ನಡೆಯುತ್ತಲ್ವಾ ಅಂತ ಹೇಳಿ ಅವಳು ಆಕ್ಸಿಡೆಂಟ್ ಆಗಿರೋ ದಿನಾನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಅದ್ ಆಗ್ತಾನೆ ಇಲ್ಲ. ಅವಳು ಎಷ್ಟು ಸತಿ ಬರುದ್ರು ಅದಂಗೆ ಕಂಪ್ಲೀಟ್ ಆಗಿ ಮರೆ ಆಗ್ತಾ ಇರುತ್ತೆ. ನನ್ನ ಕೈಲಿ ಏನು ಚೇಂಜ್ ಮಾಡಕ್ ಆಗಿಲ್ಲ ಅಂದ್ರೆ ನಾನೇನಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕು, ಯಾಕೆ ಈ ತರ ಎಲ್ಲ ನಡೀತದೆ ಅಂತ ತುಂಬಾ ಫೀಲ್ ಆಗ್ತಾಳೆ. ಹಂಗೆ ಅವತ್ತು ನೆಕ್ಸ್ಟ್ ಡೇ ಆ ಕಾಲೇಜ್ ಹತ್ರ ವೇಟ್ ಮಾಡ್ತಾ ಇದ್ದಾಳೆ. ಯಾರಿಗೋಸ್ಕರ ವೇಟ್ ಮಾಡ್ತಿದ್ದಾಳಪ್ಪ ಅಂತ ನೋಡಿದ್ರೆ ಹೀರೋ ಬಂದಿಲ್ಲ. ಹೀರೋ ಫ್ರೆಂಡ್ಗೋಸ್ಕರನೇ ಇವಳು ವೇಟ್ ಮಾಡ್ತಾ ಇರೋದು. ಅವ್ನ ಹತ್ರ ಬಂದ್ಬಿಟ್ಟೆ ನನ್ಗೋಸ್ಕರ ವೇಟ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಇವಳಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಟೆಕ್ನಿಕಲ್ ಆಗಿ ಎಲ್ಲ ನಿನ್ ಫಾಲ್ಟ್ ಅಂತ ಹೇಳಿ ಅವ್ನು ಹಿಡ್ಕೊಂಡು ಹೊಡೆಯೋ ತರ ಫೀಲ್ ಆಗ್ತಾ ಇರುತ್ತೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಹೀರೋ ಅವರ ಬ್ಯಾಂಡ್ ಅಲ್ಲಿ ಇವ್ನು ಕೂಡ ಒಂದು ಮೆಂಬರ್. ಎಲ್ಲ ನಿನ್ ಫ್ಯಾನ್ಸ್ ಮಾಡಿರೋ ಕೆಲಸನೇ. ನಿಮ್ ಫ್ಯಾನ್ಸ್ ಅವ್ನ ಬಗ್ಗೆ ತಪ್ಪಾಗಿರೋ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡಿ ಅವನ ಒಂದು ಡಿಪ್ರೆಷನ್ ಗೆ ತಳ್ಬಿಟ್ರು. ಅದರಿಂದ ನಾವು ಸೂಸೈಡ್ ಮಾಡ್ಕೊಂಡು ಸಾಯಕಲ್ಲ ಹೊರಟೋದ ಅಂತ ಇವನ್ನ ಹೇಳ್ಕೊಂಡು ಬಯ್ಯೋ ತರ ಎಲ್ಲ ಫೀಲ್ ಆಗ್ತಾ ಇರ್ತಾಳೆ. ಬಟ್ ಅದೆಲ್ಲ ಜಸ್ಟ್ ಅವಳ ಕನ್ಸು. ಅವಳ ಹತ್ರ ಎಲ್ಲ ಏನು ಮಾಡೇ ಇಲ್ಲ. ಹಂಗೆ ನಿಂತ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಗ ಅವನಂತಾನೆ ಏನ್ ನುಂಗಾಕೋತರ ಹಂಗ್ ನೋಡ್ತಾ ಇದೀಯಾ, ಏನ್ ಕೆಲಸ ಇವಾಗ ಅಂದಾಗ, ಸರಿ ಅದ್ ಬಿಡು, ನಿನ್ಗಿದೆಲ್ಲ ಗೊತ್ತು ಕೂಡ ಇರೋದಿಲ್ಲ. ಸರಿ ಆಯ್ತು, ಏನು ನಿನ್ನೆ ನೈಟ್ ಎಲ್ಲ ಹೀರೋ ನಿಮ್ ಮನೇಲಿ ಸ್ಟೇ ಮಾಡಿದ್ನ ಅಂತ ಕೇಳಿದಾಗ ಅದಕ್ಕೆ ನಿನ್ ಗೊತ್ತು, ನೀನೆಲ್ಲಿಂದ ನೋಡಿದೆ ಅಂದಾಗ ಹಂಗೆ ಬಿಡು ಇದ್ರಲ್ಲಿ ನಿನ್ ತಪ್ಪು ಇದೆ. ಬಟ್ ಅದ್ ಇವಾಗ ನಿನಗೆ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಹೀರೋ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡು ಅಂತ ಹೇಳ್ಬಿಟ್ಟು ಅವಳ ಪಾಡ್ಗಳು ಮಾತಾಡ್ತಾ ಇದ್ರೆ ಇವ್ನಿಗೆ ಏನ್ ಅರ್ಥ ಆಗದೆ ನಿಂತ್ಕೊಂಡು ಬಿಕ್ಕರಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಹಿಂದ್ಗಡೆ ಏನೋ ಬರ್ತಾ ಇರೋದನ್ನ ಗಮನಿಸ್ಬಿಟ್ಟು ಅವನು ನೋಡ್ಕೊಂಡು ಹುಷಾರ್ ಅಂತ ಹೇಳಿ ಅವ್ನ್ ಪಾಡ್ಗೊಂಡ್ ಅಲ್ಲಿಂದ ಹೊರಟೋದ. ಇವಳು ಕೂಡ ಏನ್ ಬರ್ತಾ ಇದೆ ಹಿಂದ್ಗಡೆ ಅಂತ ತಿರುಗಿ ನೋಡಿದ ತಕ್ಷಣ ಒಂದ್ ಬಾಲ್ ಹಂಗೆ ಫೋರ್ಸ್ ಆಗಿ ಬಂದವಳ ಮುಖಕ್ಕೆ ಬಿತ್ತು. ಪಾಪ ದಪ್ಪ ಅಂತ ಕೆಳಗಡೆ ಬಿದ್ಲು. ಮೂಗಲ್ ಬ್ಲಡ್ ಕೂಡ ಬಂತು. ಆ ಬಾಲ್ ಅಲ್ಲಿ ಹೊಡೆದ ಅಲ್ವಾ, ಅವ್ನ ಹತ್ರ ಬಂದು ನೋಡ್ತಾ ಇರ್ತಾನೆ ಹುಡುಗಿಗೆ ಏನಾಯ್ತು ಅಂತ. ಇವಳಿಗಂತೂ ಎಲ್ಲ ಸ್ವಲ್ಪ ಮಂಜ ಕಾಣಿಸ್ತಾ ಇರುತ್ತೆ. ಆಗ್ಲೇ ಅವನ ನೇಮ್ ಬ್ಯಾಚ್ ನೋಡಿದ್ಮೇಲೆ ಅವಳಿಗೊಂದು ವಿಷಯ ನೆನಪು ಬರೋದು. ಆಕ್ಚುಲಿ ಅವ್ರ ಫ್ರೆಂಡ್ ಜೊತೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೂ ಅಷ್ಟೇ ಇವನೇ ಬಾಲ್ ನ ಹೊಡೆದಿರ್ತಾನೆ. ಹಂಗಾದ್ರೆ ಅದು ನಿಜ ಆಯ್ತಾ ಅಂತ ಯೋಚನೆ ಮಾಡಿದವಳು ಇನ್ನೊಂದು ವಿಷಯನ ಯೋಚನೆ ಮಾಡ್ತಾಳೆ. ಇವತ್ತೇ ಅವ್ರ ಮನೆಯಲ್ಲಿ ಫೈರ್ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಅದರಿಂದ ಅವ್ರ ಅಮ್ಮ ಕೈಗೆ ಕೂಡ ದೊಡ್ಡದಾಗಿ ಗಾಯ ಆಗಿರುತ್ತೆ. ಅದು ಸ್ಕಾರ್ ಮಾರ್ಕೆ ಆಗ್ಬಿಟ್ಟಿರುತ್ತೆ. ಅದನ್ನ ನೆನ್ಸ್ಕೊಂಡು ಅಯ್ಯೋ ಇವಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ಭಯ ಪಟ್ಟವಳು ಎದ್ನೋ ಬಿದ್ದು ಅಂತ ಹೇಳಿ ಮನೆ ಕಡೆ ಓಡೋಗ್ತಾ ಇದ್ರೆ ಅಲ್ಲಿರೋರ್ಗೆ ಏನ್ ಅರ್ಥ ಆಗಿಲ್ಲ. ತಲೆ ಲೇಟ್ ಬಿದ್ದಿದ್ದಕ್ಕೆ ಹುಡುಗಿಗೆ ಏನ್ ಮೆಂಟ್ಲ್ ಆಗ್ಬಿಟ್ಲ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಮನೇಲಿ ಅಡಿಗೆ ಮಾಡ್ತಾ ಇರೋದು ನಮ್ ಹೀರೋಯಿನ್ ಅವರ ತಮ್ಮ. ಅವ್ರಮ್ಮ ಶಾಪ್ ಅಲ್ಲಿ ಇರ್ತಾರೆ. ಕಾಲ್ ಮಾಡ್ಬಿಟ್ಟು ಏನೋ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಬಿಟ್ಟ ಅಂತ ಕೇಳಿದಾಗ ಅವ್ನ್ ಕೂಡ ಅಮ್ಮ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ, ವಿಂಡೋ ಡೋರ್ ಎಲ್ಲ ಕೂಡ ಚೆನ್ನಾಗಿ ನೀರ್ ಹಾಕಿ ತೊಳೆದಿದ್ದೀನಿ ಅಂದಾಗ ಸರಿ ಆಯ್ತು ಅಂತ ಇನ್ನು ಕೆಲವೊಂದು ಕೆಲಸಗಳನ್ನ ಕೊಡ್ತಾ ಇರ್ತಾರೆ. ಇವನು ಸರಿ ಅಮ್ಮ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಫ್ಲೋರ್ ನಂಬರ್ ನ ಹೇಳಿ ಸ್ವಲ್ಪ ಆ ಮನೇಲಿ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡ್ಬಿಡು ಅಂತ ಹೇಳಿದ್ರೆ ಇವ್ನಿಗೆ ಟೆನ್ಷನ್ ಆಗೋಯ್ತು. ಏನು ನಾನ್ ಕ್ಲೀನ್ ಮಾಡ್ಬೇಕಮ್ಮ, ಯಾರಂತಾನೆ ಗೊತ್ತಿಲ್ಲ, ಅವ್ರ ಮನೆ ಟಾಯ್ಲೆಟ್ ನಾನ್ ಕ್ಲೀನ್ ಮಾಡ್ಬೇಕಾ ಅಂತ ಕೇಳ್ತಾನೆ. ಯಾಕಂದ್ರೆ ಈ ಅಪಾರ್ಟ್ಮೆಂಟ್ ಗೆ ಇವರೇ ಓನರ್. ಸೊ ಯಾವಾಗೂನು ಅಲ್ಲಿ ಬಾಡಿಗೆಗೆ ಬಂದಿರೋರೆಲ್ಲ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ, ಅಲ್ಲಿ ರೆಡಿ ಮಾಡ್ಬೇಕು ಇಲ್ಲಿ ರೆಡಿ ಮಾಡ್ಬೇಕಂತ ಹೇಳ್ತಾ ಇರ್ತಾರಲ್ವಾ. ಸೊ ಇವಾಗ ಆ ಕೆಲಸ ಇವನು ಕೊಟ್ಟಾಗ ಇವ್ನಿಗೆ ಟೆನ್ಷನ್ ಆಗುತ್ತೆ. ಸರಿ ಆಯ್ತು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ರಮ್ಮ ಹೇಳ್ತಾರೆ ಮರಿದೆ ಸ್ಟವ್ ಮೇಲೆ ದೊಡ್ಡ ಪಾತ್ರೆನಲ್ಲಿ ಬಟ್ಟೆಗಳನ್ನ ಇಟ್ಟಿದೀನಿ, ಅದನ್ನ ಆಫ್ ಮಾಡ್ಬಿಟ್ಟು ಹೊರಟೋಗು ಅಂತ ಹೇಳಿದಾಗ ಇವನು ಅದನ್ನ ನೋಡ್ಕೊಳ್ದೆ ಇವ್ನು ಅಡಿಗೆ ಮಾಡ್ತಾ ಇದ್ನಲ್ವಾ ಆ ಪಾತ್ರೆನ ಆಫ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋದ. ಇಲ್ಲಿ ಇವಳು ಇನ್ನ ಸ್ಕೂಲ್ ಕಡೆಯಿಂದ ಓಡೋಡಿ ಬರ್ತಾ ಇರ್ತಾಳೆ. ಅವ್ರ ಅಮ್ಮಗೂ ಅವ್ರ ತಮ್ಮಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಾ ಇದಾರೆ. ಬಟ್ ಇಬ್ರು ಕಾಲ್ ಪಿಕ್ ಮಾಡ್ತಾಳೆ. ಯಾಕಂದ್ರೆ ಇಬ್ರು ಇಲ್ಲಿ ಮಾತಾಡ್ತಿದಾರಲ್ವಾ, ಅದರಿಂದ ಅವ್ರು ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಇವಳ ಹತ್ರ ಓಡೋಗ್ತಾ ಇರ್ಬೇಕಾದ್ರೆ ಆ ಕಿಮ್ಮು ಗಾಡಿನ ಎತ್ಕೊಂಡು ಬರ್ತಾನೆ. ಅದನ್ನ ನೋಡಿದ ತಕ್ಷಣ ಇವಳು ಪ್ಲೀಸ್ ಸ್ವಲ್ಪ ನನ್ನ ಮನೆವರೆಗೂ ಡ್ರಾಪ್ ಮಾಡ್ತೆ, ತುಂಬಾ ಅರ್ಜೆಂಟ್ ಅಂದಾಗ ಅವ್ನ ಅದೆಲ್ಲ ನನ್ ಕೈಲಿ ಆಗೋದಿಲ್ಲ, ನನಗೂ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದಾಗ ಇವಳು ಕೇಳ್ತಾಳೆ ನಮ್ಮ ಮನೇಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಪ್ಲೀಸ್ ನನ್ಗೊಂದೇ ಒಂದ್ ಸ್ವಲ್ಪ ಹೆಲ್ಪ್ ಮಾಡು, ನಾನು ಅಲ್ಲಿ ಡ್ರಾಪ್ ಮಾತ್ರ ಮಾಡ್ಬಿಡು ಅಂದಾಗ ಮನೇಲಿ ಬೆಂಕಿ ಹಚ್ಕೊಂಡಿದ್ರೆ ನೀನ್ ಹೋಗಿ ಏನ್ ಮಾಡ್ತೀಯಾ, ನೀನೇನ್ ಹಾರಿಸ್ತೀಯಾ, ಇಲ್ಲ ತಾನೆ, ಫಸ್ಟ್ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡು ಅಂತ ಹೇಳಿದಾಗ ಇವಳು ಅಂತಾಳೆ ಇಲ್ಲ ನಾನು ಜಸ್ಟ್ ಡೌಟ್ ಪಡ್ತಾ ಇದೀನಿ ಬೆಂಕಿ ಬಿದ್ದಿದೇನೋ ಅಂತ, ಪ್ಲೀಸ್ ಒಂದೇ ಒಂದ್ಸತಿ ನನ್ಗೆ ಹೆಲ್ಪ್ ಮಾಡು ಅಂತ ತುಂಬಾ ಕೇಳ್ಕೊಂಡಿದ್ದಕ್ಕೆ ಅವ್ನು ಕೂಡ ಸರಿ ಆಯ್ತು ಗಾಡಿ ಹತ್ತು ಅಂತ ಹೇಳ್ಬಿಟ್ಟ. ಇವರಿಬ್ರು ಹತ್ರ ಗಾಡಿಯಲ್ಲಿ ಹೋಗ್ತಾ ಇರೋದನ್ನ ಆ ಬುಲ್ಲಿಗಲ್ ನೋಡ್ಬಿಟ್ಲು. ಅವಳಿಗೆ ಸಖತ್ ಟೆನ್ಷನ್ ಆಗಿ ತೊಡ್ಗೆ ಎಷ್ಟು ಧೈರ್ಯ ಇದ್ರೆ ಗಾಡಿಯಲ್ಲಿ ಹೋಗ್ತಾಳೆ ಅಂತ. ಇನ್ನೊಂದ್ ಕಡೆ ಇಲ್ಲಿ ಮನೆಯಲ್ಲಿ ನಮ್ ಹೀರೋಯಿನ್ ಫ್ರೆಂಡ್ ಬಂದಿರ್ತಾಳೆ. ಅವಳು ಬಂದವಳು ಏನು ಇನ್ನೂ ಬಂದಿಲ್ವಾ ಮನೆಗೆ, ನನಗ್ ಮುಂಚೆನೆ ಹೊರಟ್ಲು, ಇಬ್ರು ಸೇರಿ ಓದ್ಕೊಳ್ಳೋಣ ಅಂತಂದ್ಲು. ಎಲ್ಲೋಗಿದ್ದಾಳೋ ಏನೋ ಅಂತ ಹೇಳಿ ಅವಳ ಪಡಗಳು ಕೂತ್ಕೊಂಡು ಫೋನ್ ನೋಡ್ತಾ ಇರ್ಬೇಕಾದ್ರೆ ಅವ್ರ ತಮ್ಮ ಬರ್ತಾನೆ. ಏನಿದು ಗಬ್ಬು ವಾಸನೆ ಅನ್ಕೊಂಡೆ ಬರ್ತಾನೆ. ಆಲ್ರೆಡಿ ಅಲ್ಲಿ ಬೆಂಕಿ ಹತ್ಕೊಬಿಟ್ಟಿದೆ, ಅದು ಕೂಡ ಇವಳು ಗಮನಿಸಿಲ್ಲ. ಏನೋ ನೀನ್ ಸ್ನಾನ ಮಾಡಿಲ್ವಾ ಗಬ್ಬುಡಿತಾ ಇದೆ ಅಂತ ಅಂದಾಗ ಅವನಂತಾನೆ ನಾನ್ ಇವಾಗ ದೊಡ್ಡವನಾಗ್ಬಿಡ್ತೀನಿ ಗೊತ್ತಾ, ನಾನ್ ದಿನಾ ಸ್ನಾನ ಮಾಡ್ತೀನಿ, ವಾಸನೆ ಬರ್ತಾ ಇರೋದು ಈ ಬ್ರಷ್ ಇಂದ ಅಂತ ಹೇಳಿ ಆ ಬ್ರಷ್ ನ ತೋರ್ಸ್ಬಿಟ್ಟು ಹಂಗೆ ವಾಮಿಟ್ ಬರೋ ತರ ಆಗೋಯ್ತು. ಅಲ್ಲಿಂದ ಹೊರಟೋದ. ಇಲ್ಲಿ ನೋಡಿದ್ರೆ ಇವರಿಬ್ರು ಜಗಳ ಮಾಡೋದ್ ನಿಲ್ಸಿಲ್ವೇ, ಇನ್ನು ಅವನ ಬ್ರಷ್ ನ ಇಟ್ಬಿಟ್ಟು ಬಂದು ಏನ್ ತುಂಬಾ ಓವರ್ ಆಗಿ
ಮಾತಾಡ್ತಾ ಇದೆಯಾ, ನನ್ನ ಗೆಲಿ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ನೋಡಿದ್ರಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಆಲ್ಮೋಸ್ಟ್ ಈಗ ಹೀರೋನ್ ಅವ್ರ ಮನೆ ಹತ್ರನೇ ಬಂದ್ಬಿಟ್ಲು. ಆ ವಿಂಡೋ ಕಡೆಯಿಂದ ಆ ಬೆಂಕಿ ಹೊಗೆ ಹೋಗ್ತಾ ಇರೋದು ಅವಳ ಕಣ್ಣಿಗೆ ಕಾಣಿಸುತ್ತೆ. ಬಟ್ ಇಲ್ಲಿ ಇವರಿಬ್ರು ಇನ್ನೂನು ಅದನ್ನ ಗಮನಿಸಿಲ್ಲ, ಇನ್ನೂ ಕಿತ್ತಾಡ್ತಾನೆ ಇರ್ತಾರೆ. ಅವಳು ಹೇಳ್ತಾಳೆ, ಈ ಪ್ರಪಂಚದಲ್ಲಿ 5 ತರ ಹುಡುಗರು ಇರ್ತಾರೆ ಗೊತ್ತಾ. ಫಸ್ಟ್ ತಾನೇ ಮಾಡೋದಿಲ್ಲ, ಸೆಕೆಂಡ್ ತುಂಬಾನೇ ಲೇಜಿ ಆಗಿರ್ತಾರೆ, ಥರ್ಡ್ ಅವ್ರು ವಯಸ್ಸಿಗೆ ತಕ್ಕಂತೆ ನಡ್ಕೊಳ್ಳೋದೇ ಇಲ್ಲ, ಮತ್ತೆ 4ನೇದು ಕೆಟ್ಟ ಕೆಟ್ಟ ಡ್ರೀಮ್ಸ್ ಆಗಿ ಕಾಣ್ತಾ ಇರ್ತಾರೆ, ಮತ್ತೆ 5ನೇದು ಈ ಎಲ್ಲಾ ಕ್ವಾಲಿಟೀಸ್ ಒಬ್ಬರಲ್ಲೇ ಇರುತ್ತೆ, ಅದೇ ನೀನು ಅಂತ ಹೇಳಿ ಅಲ್ಲಿ ಇನ್ನೂ ಕಿತ್ತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವಳಿಗೆ ಲೈಟ್ ಆಗಿ ಏನೋ ಸುಟ್ಟೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ. ಏನೋ ಲೈಟ್ ಆಗಿ ಬರ್ನ್ ಆಗಿರೋ ಸ್ಮೆಲ್ ಬರ್ತಾ ಇದೆ ಅಲ್ವಾ ಅಂದಾಗ, ನೀನ್ ಮಾತಾಡಿರೋ ಮಾತಿಗೆ ನನ್ ಎದೆ ಬಗ ಬಗ ಅಂತ ಉರಿತಾ ಇದೆ ಅಂತ ಸೀನ್ ಆಗ್ತಾ ಇರ್ತಾನೆ. ಈ ತರ ಇವಳು ವಾಸನೆ ನೋಡ್ಕೊಂಡಿದ್ದವಳು ಹಂಗೆ ಜ್ಞಾನ ತಪ್ಪಿನ ಕೆಳಗಡೆ ಬಿದ್ಬಿಟ್ಲು. ಅವಾಗ ಇವ್ನ್ ಏನಪ್ಪಾ ಇದು ಹೋಗಿ ಅಂತ ತಿರುಗಿ ನೋಡೋಷ್ಟ್ರಲ್ಲಿ ಫುಲ್ ಆಗಿ ಉರಿತಾ ಇರುತ್ತೆ. ಅಷ್ಟೇ ಇನ್ನೆಲ್ಲಿ ಬೆಂಕಿ ಹತ್ಕೊಂಡು ಉರಿಯೋತೋ ಅಂತ ಹೇಳಿ ಇವಳನ್ನ ಎತ್ಕೊಂಡು ಅವ್ನ ಬಿಲ್ಡಿಂಗ್ ಇಂದ ಹೊರಗಡೆ ಬಂದ್ಬಿಟ್ಟ. ಆ ಟೈಮಲ್ಲಿ ನಮ್ ಹೀರೋಯಿನ್ ಮತ್ತೆ ಕಿಮ್ ಇಬ್ರು ಒಳಗಡೆ ಹೋಗ್ತಾರೆ. ಇವನ್ ಸ್ಟ್ರೇಟ್ ಆಗಿ ಅವಳನ್ನ ಟೆರೆಸ್ ಗೆ ಕರ್ಕೊಂಡ್ ಬಂದಿರೋದು, ಅವಳು ಇನ್ನೂ ಎದ್ದಿದ್ ಪಾಡಿಲ್ಲ. ಇಲ್ಲಿ ಇವರಿಬ್ರು ಬೆಂಕಿನ ಹಾರಿಸೋದಕ್ಕೆ ಆ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಎತ್ಕೊಂಡು ಹೋಗಿ ಅದ್ರ ಮೇಲೆ ಹಾಕ್ತಾ ಇರ್ತಾರೆ. ಇಲ್ಲಿ ಇವಳಕ್ಕೆ ಎದ್ದೇಳ್ತಾ ಇಲ್ಲ, ಇವಳಿಗೇನಾದ್ರೂ ಆಗೋಯ್ತಾ, ಇವಾಗ ಇವಳ ಪ್ರಾಣ ನನ್ ಕೈಲಿದೆ, ನಾನು ಇವಳನ್ನ ಕಾಪಾಡ್ಬೇಕು ಅಂತ ಹೇಳಿ ಹಂಗೆ ಮುತ್ಕೊಡೋಣ ಅಂತ ಹತ್ರ ಹೋಗ್ತಾನ. ಆ ಟೈಮಲ್ಲಿ ಅವಳು ಎದ್ಬಿಟ್ಲು. ಹಂಗೆ ಮುಖಕ್ಕೆ ಒಂದ್ ಪಂಚು ಎಗರ್ಕೊಂಡೋಗಿ ದೂರ ಬೀಳ್ತಾನೆ. ಯಾಕೆ ಹತ್ರ ಹೊಡೆದೆ ಅಂತ ನೋಡಿದ್ರೆ ಪಾಪ ಅವ್ನ್ಗೆ ಅಲ್ಲೇ ಉದ್ರೋಯ್ತು, ಬ್ಲಡ್ ಬೇರೆ ಬರ್ತಾ ಇರುತ್ತೆ. ಇಷ್ಟು ಧೈರ್ಯ ಇದ್ರೆ ನನ್ನ ಹತ್ರ ಬರ್ತೀಯ ನೀನು ಅಂತ ಬೈತಾ ಇರ್ತಾಳೆ. ಇಲ್ಲಿ ಕೆಳಗಡೆ ಹೆಂಗೋ ಸಕ್ಸಸ್ಫುಲ್ ಆಗಿ ಬೆಂಕಿನೆಲ್ಲ ಆರಿಸ್ಬಿಟ್ರು. ಸ್ವಲ್ಪ ಹೊತ್ತಲ್ಲಿ ಅವ್ರ ಅಮ್ಮ ಕೂಡ ಬಂದ್ರು. ಏನಾಯ್ತು, ಯಾರಿಗಾದ್ರೂ ಏನಾದ್ರು ಆಯ್ತಾ, ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಕೇಳ್ತಾರೆ. ಲಾಸ್ಟ್ ಟೈಮ್ ಈ ತರ ಆಕ್ಸಿಡೆಂಟ್ ಆದಾಗ್ಲೇ ಅವ್ರ ಅಮ್ಮ ಕೈಗೆ ಏಟ್ ಆಗಿರುತ್ತೆ, ಬಟ್ ಇವಾಗ ಯಾರಿಗೂ ಏನಾಗಿಲ್ಲ. ಅವಳಿಗೆ ಸ್ವಲ್ಪ ಸಂತೋಷ. ಬಂದ್ ಇವನ ಹತ್ರ ತುಂಬಾ ಥ್ಯಾಂಕ್ಸ್ ಎಲ್ಲ ಹೇಳ್ತಾಳೆ. ಅವನ ಕಳ್ಸ್ಕೊಡಕ್ಕೆ ಅಂತ ಕೆಳಗಡೆ ಬಂದಾಗ, ತುಂಬಾ ಥ್ಯಾಂಕ್ಸ್, ಇವತ್ತು ನಿನ್ನಿಂದಾನೆ ನನ್ ಕೈಲಿ ವಿಧಿನೆಲ್ಲ ಚೇಂಜ್ ಮಾಡಕ್ ಆಯ್ತು ಅಂದಾಗ ಅವ್ನ್ಗೇನ್ ಅರ್ಥ ಆಗ್ತಿಲ್ಲ. ಏನಕ್ಕೆ ಇವಾಗ ಅದ್ರ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಾ ಇದೀಯ ಅಂದಾಗ ಅವಳು ಅಂತಾಳೆ, ಏನಿಲ್ಲ ಅದು ನಿನ್ಗೆ ಅರ್ಥ ಆಗಲ್ಲ ಬಿಡು, ಇದ್ರು ಇವಾಗ ನಾನು ನಿನ್ಗೆ ಟ್ರೀಟ್ ಕೊಡ್ಬೇಕು, ನಾನು ನಿನ್ಗೆ ಟ್ರೀಟ್ ಕೊಡ್ತೀನಿ ನನ್ನ ಹತ್ರ ಹೇಳಿದಾಗ ಇವ್ನ ಅಂತಾನೆ, ಈ ತರ ಎಲ್ಲ ಹೇಳ್ಕೊಂಡಂಗೆ ನನ್ನ ಜೊತೆ ಡೇಟ್ ಫಿಕ್ಸ್ ಮಾಡೋಣ ಅನ್ಕೊಂಡಿದ್ಯಾ ಅಂತ ಮೆಂಟಲ್ ತರ ಮಾತಾಡಿದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ಸಾಕು ತುಂಬಾ ಓವರ್ ಆಗಿ ಮಾತಾಡಬೇಡ, ಏನೋ ಹೆಲ್ಪ್ ಮಾಡ್ದಲ್ವಾ ಅಂತ ಪಾರ್ಟಿ ಕೊಡ್ತೀನಿ ಅಂದೆ ಅಷ್ಟೇ ಅಂದಾಗ, ಸರಿ ಆಯ್ತು, ನನ್ಗದೆಲ್ಲ ಏನು ಬೇಕಾಗಿಲ್ಲ, ನಿನ್ ಮುಖದ ಮೇಲೆ ಏನೋ ಮಾರ್ಕ್ ಆಗಿದೆ ನೋಡು ಅದನ್ನ ಒರ್ಸ್ಕೊ ಅಂತ ಹೇಳಿದಾಗ ಇವಳು ಕೂಡ ಹಂಗೆ ಕೈಯಲ್ಲಿ ಹೊರ್ಸ್ಕೊಂತಾಳೆ. ಕಂಪ್ಲೀಟ್ ಆಗಿ ಇನ್ನೂ ಅಷ್ಟು ಮಸಿ ಬಳ್ಕೊಂಡ್ಬಿಡ್ತಾಳೆ. ಇವಾಗ ತುಂಬಾ ಚೆನ್ನಾಗಿದೆ, ಹಂಗೆ ಹೋಗು ಮನೆ ಒಳಗಡೆ ಅಂತ ಹೇಳ್ತಾನೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋನ ತೋರಿಸ್ತಾರ. ಅವ್ನಂಗೆ ತುಂಬಾ ಡಲ್ ಆಗಿ ಅವ್ರ ಮನೇಲಿ ಮಲ್ಗಿರ್ಬೇಕಾದ್ರೆ ಅವ್ರಪ್ಪ ತುಂಬಾ ಬೇಜಾರಾಗಿ ಬರ್ತಾರೆ. ಯಾಕಂದ್ರೆ ಪಿಟಿ ಸರ್ ಬಂದು ಅವ್ರಪ್ಪನ ಕರೆದಿರ್ತಾರೆ. ಏನ್ ಪ್ರಾಬ್ಲಮ್ ಅಂತ ಎಲ್ಲ ಇವ್ರ ಹತ್ರ ಹೇಳ್ಬಿಟ್ರು. ಅದರಿಂದ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಜೀವನದಲ್ಲಿ ಏನೋ ಆಯ್ತು ಅಂತ ಹೇಳಿ ನೀನ್ ಹತ್ರ ಬೇಜಾರ್ ಮಾಡ್ಕೊಂಡು ಒಂದೇ ಜಾಗದಲ್ಲಿ ಮಲ್ಗಿರ್ತೀಯನೋ, ಬಾ ಹೋಗೋಣ ಹೊರಗಡೆ ಹೋಗಿ ಸ್ವಲ್ಪ ಡ್ರಿಂಕ್ಸ್ ಮಾಡೋಣ ಬಾ ಅಂತ ಹೇಳಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಈಗೆಲ್ಲ ವಿಷಯ ಗೊತ್ತಿರೋದ್ರಿಂದ ತುಂಬಾ ಫೀಲ್ ಮಾಡಿ ಮಾತಾಡ್ತಾರೆ. ಇಷ್ಟು ದೊಡ್ಡ ವಿಷಯ ಯಾಕೋ ನನ್ನಿಂದ ಮುಚ್ಚಿಟ್ಟೆ, ಇನ್ನೊಂದು ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಯಾಕೆ ನಿನ್ ಮೇಲೆ ಕೋಪ ಮಾಡ್ಕೊಂತ ಇದ್ದೆ, ನೀಗಿಂತ ತುಂಬಾ ಹೈಟ್ ಆಗಿ ಬೆಳೆದ್ಬಿಟ್ಟಿದ್ಯಾ ಅಂತ ಹೇಳಿ ದೊಡ್ಡವನು ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಅಪ್ಪ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋ, ಯಾಕೆ ನಾನು ನಿನ್ಗೆ ಫೇಲಿಯರ್ ಅಪ್ಪ ತರ ಕಾಣಿಸ್ತಾ ಇದೀನ ಅಂತ ಇವ್ರು ತುಂಬಾ ಫೀಲ್ ಮಾಡಿ ಹೇಳಿದಾಗ ಅವ್ನಿಗೆ ತುಂಬಾನೇ ಅಳು ಬರ್ತಾ ಇರುತ್ತೆ. ಅಪ್ಪ ಆತರ ಅಲ್ಲ ಅಂತ ಹೇಳಿ ಇವ್ನು ಅಳ್ತಾ ಇರ್ಬೇಕಾದ್ರೆ ಇವ್ರು ಹೇಳ್ತಾರೆ, ನೀನ್ ಯಾವ ತರ ಫೀಲ್ ಮಾಡ್ತಾ ಇದೀಯ ಅಂತ ನನ್ಗೆ ಚೆನ್ನಾಗೇ ಗೊತ್ತು ಕಣೋ, ಅಷ್ಟು ನೋವನ್ನ ಕೂಡ ನೀನೇ ಇಟ್ಕೊಂಡು ಯಾಕೆ ನನ್ನ ಹತ್ರ ನೀನ್ ಶೇರ್ ಮಾಡ್ಲಿಲ್ಲ, ನಾನು ಆದಷ್ಟು ಬೇಗ ಡಾಕ್ಟರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ತೀನಿ, ಆದಷ್ಟು ಬೇಗ ಆಪರೇಷನ್ ನ ಕೂಡ ಮಾಡ್ಬಿಡೋಣ ಅಂತ ಹೇಳಿದಾಗ ಇವನು ಸಾರಿ ಅಂತಾನೆ ಇರ್ತಾನೆ. ಏನೋಕೆ ಇವಾಗ ಮಾತ್ಗೂ ಸಾರಿ ಹೇಳ್ತಾ ಇದೀಯ ಅಂದಾಗ, ಇಲ್ಲಪ್ಪ ನಿಮ್ಗೂ ವಯಸ್ಸಾಗೋಯ್ತು, ಅವತ್ತು ನೀವು ನನ್ನ ಹೊಡೆದಿದ್ದು ನನ್ಗೆ ನೋವೇ ಆಗಿಲ್ಲ ಅಂದಾಗ ಅವ್ರಪ್ಪ ಅಂತಾರೆ, ಏನೋ ನೋವಾಗಿಲ್ವಾ, ನಾನು ಅವತ್ತು ನನ್ ಕೈನ ಸರಿಯಾಗಿ ಬೀಸಿಲ್ಲ ಕಣೋ, ನನ್ ಕಂಪ್ಲೀಟ್ ಸ್ಟ್ರೆಂತ್ ನ ಯೂಸ್ ಮಾಡಿ ಬೀಸಿದಿದ್ರೆ ಅಮ್ಮ ಅಂದ್ರು 8 ವಾರಕ್ಕೆ ನೀನ್ ಎದ್ದೇಳ್ತಾ ಇರ್ಲಿಲ್ಲ ಗೊತ್ತಾ ಅಂತ ಹೇಳಿ ಅವನ ಹತ್ರ ತುಂಬಾ ಪ್ರೀತಿಯಿಂದಾನೆ ಮಾತಾಡ್ತಾರೆ. ಹಂಗಂಗು ಇವಾಗ ನಮ್ ಹೀರೋಗೆ ಸರ್ಜರಿ ಕೂಡ ಮುಗೀತು. ಆಮೇಲೆ ಡಾಕ್ಟರ್ ಬಂದು ಹೇಳ್ತಾರೆ, ಇಲ್ಲಿ ನೋಡಪ್ಪ ನಿನ್ ಶೋಲ್ಡರ್ ಕಂಪ್ಲೀಟ್ ಆಗಿ 90% ಮೇಲೆನೆ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಈಗ ನಾನು ನಿನ್ನ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಆಪರೇಷನ್ ನ ಮಾಡಿದೀನಿ, ಬಟ್ ಕರಿಯರ್ ಬಗ್ಗೆ ಎಲ್ಲ ಇನ್ನೊಂದ್ಸತಿ ನೀನ್ ಫೋಕಸ್ ಮಾಡಕ್ ಆಗೋದಿಲ್ಲ, ಸ್ವಿಮ್ಮಿಂಗ್ ಅನ್ನೋ ಕನ್ಸನ್ನ ಬಿಟ್ಬಿಡು ಅನ್ನೋ ತರ ಹೇಳ್ಬಿಟ್ರ. ಇವ್ನಿಗೆ ತುಂಬಾನೇ ಬೇಜಾರಾಗೋಯ್ತು. ಇದನ್ನೆಲ್ಲ ಹೊರಗಡೆಯಿಂದ ನಮ್ ಹೀರೋಯಿನ್ ಕೇಳಿಸ್ಕೊಂತಾನೆ ಇದ್ಲ. ಅವಳಿಗೆ ಇನ್ನಷ್ಟು ಬೇಜಾರು, ಅಂತ ಅಳ್ತಾ ಇರ್ತಾಳೆ ಅಲ್ಲೇ ಕೂತ್ಕೊಂಡು, ಬಿಕ್ಸಿ ಅಳ್ತಾ ಇರ್ತಾಳೆ, ಅಯ್ಯೋ ಅವ್ನ ಕೈಲಿ ಮೇಲೆ ಸ್ವಿಮ್ಮಿಂಗ್ ಮಾಡಕ್ ಆಗಲ್ವೇ, ನನ್ ಕೈಲಿ ಕಾಪಾಡಕ್ ಕೂಡ ಆಗಿಲ್ವೇ ಅಂತ. ಹೀರೋನು ಹಂಗೆ ನಿಧಾನಕ್ಕೆ ವಾಕಿಂಗ್ ಬರೋಣ ಅಂತ ಹೊರಗಡೆ ಬಂದ್ ನೋಡಿದಾಗ ಇವಳ ಹತ್ರ ಅಳ್ತಾ ಇದ್ರೆ ನೋಡ್ಬಿಟ್ಟು ಅವ್ನಿಗೆ ಒಂಥರ ಫೀಲ್ ಆಗೋಯ್ತು, ನನಗೋಸ್ಕರ ಇವಳು ಇಷ್ಟು ಫೀಲ್ ಮಾಡಿ ಅಳ್ತಿದ್ದಾಳೆ ಅಂತ. ಅದಾದ್ಮೇಲೆ ಇನ್ನೇನು ಅವ್ನ ಹಾಸ್ಪಿಟಲ್ ಅಲ್ಲಿ ಇರೋಷ್ಟು ದಿನಾಗ್ಲೂ ಅವ್ನಿಗೆ ವಿಧವಿಧವಾದ ಊಟ, ಡಿಫ್ರೆಂಟ್ ಆಗಿರೋ ಊಟ, ಹೆಲ್ದಿ ಆಗೋದಕ್ಕೋಸ್ಕರ ಅಷ್ಟು ಊಟಗಳನ್ನು ಕೊಟ್ಟು ಕಳ್ಸಿರ್ತಾರೆ. ಅವ್ರ ಅಪ್ಪ ಬೇರೆ, ಇಲ್ಲಿ ನೋಡಪ್ಪ ನಿನ್ ಫ್ಯಾನ್ ಗಲ್ ಅಂತ ಯಾರೋ ಇದನ್ನ ತಗೊಂಬಂದ್ ಕೊಟ್ಬಿಟ್ಟು ತುಂಬಾ ಟೇಸ್ಟ್ ಆಗಿದೆ ಅಂತ ಅವ್ರು ಬೇರೆ ತಿಂತಾ ಇರ್ತಾರೆ. ಹಂಗೆ ಒಂದ್ ವಾರ 15 ದಿನ ಆದ್ಮೇಲೆ ಅವನು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾನೆ. ಅವ್ರಪ್ಪ ಕಸ ಏನೋ ಹಾಕೋದಕ್ಕೆ ಅಂತ ಹೊರಗಡೆ ಬಂದಾಗ ಇವಳು ಹಿಂದ್ಗಡೆಯಿಂದ ಹೋಗಿ ಮಾತಾಡಿಸ್ತಾಳೆ. ಅವ್ರು ನೋಡ್ಬಿಟ್ಟು, ಏನಮ್ಮ ನೀನ್ ಅವತ್ತು ಫ್ಯಾನ್ ಗಲ್ ಅಂತ ಹೇಳಿ ಹಾಸ್ಪಿಟಲ್ಗೆ ಬಂದಿದ್ದೆ ತಾನೆ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಅಂದಾಗ, ಅಂಕಲ್ ಇದೆ ನಮ್ಮ ಮನೆ ಎದುರುಗಡೆ ಮನೆ, ನಮ್ಮಮ್ಮ ಬಂದು ಇತ್ರ ಅಡಿಗೆ ಮಾಡಿದ್ರು, ಇದನ್ನ ನಿಮ್ಗೆ ಕೊಟ್ಟು ಕಳ್ಸಕ್ ಹೇಳಿದ್ರು, ತಗೊಳ್ಳಿ ಅಂತ ಹೇಳಿ ಚಿಕನ್ ಏನೋ ಬೇಯಿಸಿರ್ತಾರೆ ಅದನ್ನ ಕೊಡ್ತಾ ಇದ್ದಾಳೆ. ಅವ್ರು ತುಂಬಾ ಖುಷಿಯಾಗಿ ತಗೊಂಡು, ಇರಮ್ಮ ನಾನು ಗಿಫ್ಟ್ ತರ್ತೀನಿ ಅಂತ ಏನೋ ಒಂದು ದೊಡ್ಡ ಸಿರಪ್ ಬಾಟಲ್ ನ ತಗೊಂಡ್ ಬರ್ತಾರೆ. ನೀರಲ್ಲಿ ಇದನ್ನ ಕಲ್ಸ್ಕೊಂಡ್ ಕುಡೀರಿ, ಈ ಬಿಸಿಲು ಕಾಲಕ್ಕೂ ಅಂದ್ರೆ ಸಮ್ಮರ್ಗೂ ಅದಕ್ಕೂ ತುಂಬಾ ಕೂಲ್ ಆಗಿರುತ್ತೆ ಅಂತ ಹೇಳಿದಾಗ ಇವಳು ಅದನ್ನ ತಗೊಂಡೋದ್ಲು. ಅವ್ರು ಹೇಳಿದ್ದೇನೋ ಸುಮ್ನೆ ನೀರಲ್ಲಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತ, ಆದ್ರೆ ಇವಳು ಚೆನ್ನಾಗಿದೆ ಅಂತ ಹೇಳಿ ಫುಲ್ ಆಗಿ ಕುಡಿದ್ಲು. ಆ ಸಖತ್ ಬಿಸಿಯಲ್ಲಿ ಬೇರೆ ವಿಂಡೋನೆಲ್ಲ ಓಪನ್ ಮಾಡ್ಕೊಂಡಿರ್ತಾಳೆ. ಆ ಟೈಮಲ್ಲಿ ಹೀರೋ ಎಲ್ಲ ಹೋಗ್ತಾ ಇರೋದನ್ನ ಗಮನಿಸ್ತಾಳೆ. ಬೇರೆ ಎಲ್ಲಿ ಹೀರೋ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾರಲ್ವಾ ಆ ಜಾಗಕ್ಕೆ ಹೋಗ್ತಾ ಇರೋದು. ಅಲ್ಲೋಗಿ ನಿಂತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಇರೋ ಚೇರ್ ಗಳೆಲ್ಲ ದಮ ಅಂತ
ಬಿದ್ದೋಯ್ತು. ಅಯ್ಯೋ ದೆವಾಗಿವ ಇದೆಯಾ ಏನೋ ಅಂತ ಅವ್ನ್ ಭಯ ಪಟ್ಕೊಂಡ್ಬಿಟ್ಟ. ಹೀರೋಯಿನ್ ಹೇಳಿರೋ ಕತೆ ಅವ್ನಿಗೆ ನೆನಪು ಬಂದ್ಬಿಡ್ತು. ಅಲ್ಲೋಗ್ ನೋಡಿದ್ರೆ ಅದು ಹೀರೋಯಿನ್ ಹಂಗೆ ನಡಿಯಕ್ ಆಗದೆ ನಡ್ಕೊಂಡ್ ಬರ್ತಿದ್ದಾಳೆ. ಹೀ ಅಂತ ನಗದ್ಬಿಟ್ಟು ನಾನೇ ಅಂತ ಬೇರೆ ಹೇಳ್ತಾಳೆ. ಮತ್ತೆ ನನ್ಗೆ ಹಿಂಸೆ ಕೊಡಕ್ ಬಂದ್ಬಿಟ್ಟ ಅಂದಾಗ ಚಾಚಾ ನಾನ್ ಹಿಂಸೆ ಕೊಡಕ್ಕೆಲ್ಲ ಬಂದಿಲ್ಲ ಅಂತ ಫುಲ್ಲು ಕುಡ್ದ್ಬಿಟ್ಟು ಮಾತಾಡ್ತಾರಲ್ಲ ಆತರ ಮಾತಾಡ್ತಿದ್ದಾಳೆ. ಏನೋ ಫುಲ್ಲ ಕುಡ್ದ್ಬಿಟ್ಟು ಬಂದಿದ್ಯಾ ಅಂದಾಗ ಇಲ್ಲಪ್ಪ ನಾನ್ ಕುಡ್ದಿಲ್ಲಪ್ಪ ನನಗ ಹತ್ರ ಕೆಟ್ಟ ಅಭ್ಯಾಸ ಎಲ್ಲ ಇಲ್ಲ ಅಂತ ಹೇಳ್ತಾಳೆ. ಇವ್ನ ಹತ್ರ ಹೋಗಿ ಸ್ಮೆಲ್ ನೋಡ್ಬಿಟ್ಟು ನಿನ್ ಮೇಲೆ ಡ್ರಿಂಕ್ ಸ್ಮೆಲ್ ಬರ್ತಾ ಇದೆ ಏನ ಕುಡ್ದೆ ಅಂತ ಕೇಳಿದಾಗ ನಿಮ್ಮ ಅಪ್ಪನೇ ಏನೋ ಎನರ್ಜಿ ಡ್ರಿಂಕ್ ಅಂತ ಕೊಟ್ರು, ಬಿಸಿಲ್ಗೆ ತುಂಬಾ ಚೆನ್ನಾಗಿರುತ್ತಂತೆ ಕೊಟ್ರು, ಅದನ್ನೇ ಕುಡ್ದೆ ಅಂದಾಗ ಲೈಟ್ ಆಗಿ ಹಾಕೊಂಡ್ ಕುಡ್ದ ಜಾಸ್ತಿ ಹಾಕೊಂಡ್ ಕುಡ್ದ ಅಂತ. ಯಾಕಂದ್ರೆ ಅವ್ರ ಅಪ್ಪ ಅದ್ರಲ್ಲಿ ಆಲ್ಕೋಹಾಲ್ ಎಲ್ಲ ಮಿಕ್ಸ್ ಮಾಡಿನೇ ಮಾಡಿರ್ತಾರೆ. ಇವಳು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಫುಲ್ ಆಗಿ ಕುಡಿದ್ಬಿಟ್ಲಾ. ಅದಕ್ಕೆ ಇತರ ಆಡ್ತಾ ಇರ್ತಾಳೆ. ಪ್ಲಸ್ ಅವಳ ಕೂದಲೆಲ್ಲ ಇಟ್ಕೊಂಡು ಸ್ಮೆಲ್ ಬೇರೆ ಮಾಡ್ತಾ ಇರ್ತಾಳೆ. ಇಲ್ಲಪ್ಪ ನನ್ನ ಹತ್ರ ಏನು ಸ್ಮೆಲ್ ಬರ್ತಾ ಇಲ್ಲ ಅಂತ. ಸರಿ ಸರಿ ಸ್ಟಡಿಯಾಗಿ ನಿಂತ್ಕೊ, ನಿನ್ ಕೈಲಿ ನಿಂತ್ಕೊಳಕ್ ಆಗುತ್ತಾ ಅಂದ್ರೆ ನಾನ್ ಸೂಪರ್ ಆಗಿ ನಿಂತ್ಕೊಂತೀನಿ ಅಂತ ಹೋಗಿ ಹೀರೋ ಮೇಲೆನೆ ಬೀಳ್ತಾಳೆ. ಅದಾದ್ಮೇಲೆ ಹಂಗೆ ಪಕ್ಕದಲ್ಲಿ ಕರೆದು ಕೂರ್ಸ್ಕೊಂಡ್ ಮಾತಾಡುವಾಗ ಇವಳು ಹೇಳ್ತಾಳೆ ಸುಂಜೆ ನಿನ್ ಲೈಫಲ್ಲಿ ಇಷ್ಟೆಲ್ಲ ಆದ್ಮೇಲೆ ಇವಾಗ ನಿನ್ನ ನೋಡೋದಕ್ಕೆ ನನ್ಗೊಂಥರ ಅನ್ಸುತ್ತೆ ಅಂದಾಗ ಏನು ಒಂಥರ ಅನ್ಸುತ್ತಾ ಏನ್ ಅನ್ಸುತ್ತೆ ಅಂದಾಗ ನೀನ್ ತುಂಬಾ ಪರ್ಫೆಕ್ಟ್ ಆಗಿದ್ಯಾ ಗೊತ್ತಾ ಅಂದ್ರೆ ಅವ್ನ್ಗೆ ನಗುನೇ ಬಂದ್ಬಿಡ್ತು. ಕುಡಿದ್ಬಿಟ್ಟು ಏನೆಲ್ಲ ಮಾತಾಡ್ತಾಳೋ ಅಂತ ಅವ್ನ್ ಫೀಲ್ ಮಾಡ್ತಾ ಇದ್ರೆ ಇವಳು ಅವನನ್ನ ನಗ್ಸೋದಕ್ಕೋಸ್ಕರ ಏನೇನೋ ಕಾಮಿಡಿ ಮಾಡ್ತಾ ಇರ್ತಾಳೆ. ಅವ್ನು ಏನೊಂದು ಹೇಳಕ್ಕೂ ಇಲ್ಲ ಅಮೇಜಿಂಗ್ ಅಮೇಜಿಂಗ್ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ. ಇವನ್ಗೆ ಒಂದ್ ಸ್ಟೇಜ್ಗೆ ಟೆಕ್ಜರ್ ಆಗೋಯ್ತು. ಓವರ್ ಆಗಿ ಏನಕ್ಕೆ ಇವಾಗ ಇತರ ಎಲ್ಲ ಮಾತಾಡ್ತಾ ಇದೀಯ ಅಂದಾಗ ಏನಿಲ್ಲ ನಿನ್ನ ನಗ್ಸಕ್ಕೆ ಅಂದಾಗ ಸರಿ ಸರಿ ಆಯ್ತು ಹಾಡಾದ್ರೂ ಕೇಳೋಣ ಅಂತ ಇಬ್ರು ಕುತ್ಕೊಂಡು ಹಂಗೆ ಹೇರ್ ಬಡ್ಸ್ ಎಲ್ಲ ಹಾಕೊಂಡು ಹಾಡ್ ಕೇಳ್ತಾ ಇರ್ತಾರೆ. ಬಟ್ ಅವಳಿಗಿತ್ರ ಫುಲ್ ಕುಡ್ದಿರೋದ್ರಿಂದ ನಿದ್ದೆ ಆಗಿ ಬರ್ತಾ ಇರುತ್ತೆ. ಹಂಗೆ ತೂಗುಡಿಸ್ತಾ ಇರ್ತಾಳೆ. ಎಲ್ಲಿ ಬಿದ್ದೋಗ್ಬಿಡ್ತಾಳೆ ಅಂತ ಹೇಳಿ ಇವನೇ ಅವಳನ್ನ ಶೋಲ್ಡರ್ ಮೇಲೆ ಹಾಕೊಂಡಿರೋದು. ಶೋಲ್ಡರ್ ಮೇಲೆ ಕೂಡ ಸರಿಯಾಗಿ ಮಲಗ್ತಾ ಇಲ್ಲ. ಇಲ್ಲಿ ಹೋಗ್ತಾಳೆ ಅಲ್ಲಿ ಹೋಗ್ತಾಳೆ ಬೀಳೋ ತರ ಹೋಗ್ತಾಳೆ ಏನೇನೋ ಮಾತಾಡ್ತಾಳೆ. ಹೆಂಗಾದ್ರು ಬಿದ್ದು ಸಾಯಿ ಅಂತ ಇವನ್ ಪಾಡ್ಗೆ ಇವ್ನ ಎದ್ಬಿಟ್ಟ. ಅವಳಂಗೆ ಲೈಟ್ ಆಗಿ ಕಣ್ ತೆಗೆದು ನೋಡಿದ ತಕ್ಷಣ ಫ್ಯೂಚರ್ ಅಲ್ಲಿ ಅವ್ರ ಮನೆಯಲ್ಲಿ ಇವಂದೊಂದು ಪೋಸ್ಟರ್ ನ ಇಟ್ಕೊಂಡಿರ್ತಾಳೆ ಅಲ್ವಾ. ಇವಾಗ ಹೀರೋ ನಿಂತ್ಕೊಂಡಿರೋದ್ ನೋಡ್ಬಿಟ್ಟು ಪೋಸ್ಟರ್ ಇಂದಾನೆ ಬಂದ್ಬಿಡಿದಾನೆ ಅಂತ. ನೀವ್ ಇವಾಗ ಪೋಸ್ಟರ್ ಇಂದ ಹೊರಗಡೆ ಬಂದ್ರಿ, ನೀವ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ನಾನ್ ನಿಮ್ಗೆ ಎಷ್ಟು ದೊಡ್ಡ ಫ್ಯಾನ್ ಗೊತ್ತಾ ಅಂತ ಹೇಳ್ಕೊಂಡೆ ಎದ್ದು ನಿಂತ್ಕೊಂತಾಳ. ಮ್ಯೂಸಿಕ್ ಸಿಸ್ಟಮ್ ಕೆಳಗಡೆ ಬಿದ್ದೋಯ್ತು. ಕಾಲಲ್ಲಿ ಬೇರೆ ಅದನ್ನ ಪ್ರೆಸ್ ಮಾಡ್ಬಿಟ್ಲು. ನೀವ್ ಎಷ್ಟು ಸ್ವೀಟ್ ಆಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಬೇರೆ ಹೇಳ್ತಾ ಇರ್ತಾಳ. ಅವನು ಸರಿ ಸರಿ ಆಯ್ತು ಬಾ ಮನೆಗೆ ಹೋಗೋಣ ಅಂತ ಕರೀತಾ ಇದ್ರೆ ಅವಳು ಬರೋ ತರ ಇಲ್ಲ. ಹಿಂಗೆ ಮಾತಾಡ್ಕೊಂಡಿದ್ದೋಳು ಆಲ್ಮೋಸ್ಟ್ ಹಿಂದ್ಗಡೆ ಬೀಳೋ ತರ ಹೊರಟೋದ್ಲು. ಒಂದು ಕೈಯಲ್ಲಿ ಹೀರೋ ಹಂಗೆ ಹಿಡ್ಕೊಳ್ತಾನೆ. ಇವಳು ಹಂಗೆ ಇನ್ನೊಂದ್ ಕೈಯಲ್ಲಿ ಹೀರೋ ಕೆನೆನ ಹಿಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಹೀರೋ ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟ. ಇವಳು ಹೇಳ್ತಾಳೆ ನೀವ್ ಯಾವತ್ತೂ ಲೋನ್ಲೇಗಿದ್ದೀರಾ ಅಂತ ಫೀಲ್ ಮಾಡ್ಬೇಡಿ, ಯಾವತ್ತಿಗೂ ನಾನ್ ನಿಮ್ ಜೊತೆ ಇರ್ತೀನಿ, ಯಾವುದೇ ಕಷ್ಟವಾದ ಸಂದರ್ಭದಲ್ಲೂ ನಾನ್ ನಿಮ್ ಜೊತೆ ಇರ್ತೀನಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಇವಳೇನೋ ಮಾತಾಡ್ತಾ ಇರ್ತಾಳೆ. ಆದ್ರೆ ಹೀರೋಗೂ ಅಷ್ಟೇ ಆಲ್ರೆಡಿ ಇವಳ ಮೇಲೆ ಫೀಲಿಂಗ್ಸ್ ಇತ್ತು. ಇವಳ ಈ ತರ ಮಾತಾಡಿದ ತಕ್ಷಣ ಅವ್ನಿಗೆ ಇನ್ನೂ ಫೀಲ್ ಆಗೋಯ್ತು. ಇನ್ ಸ್ವಲ್ಪ ನೋನ್ ಎಸ್ಟೇಟೇ ಮಾಡ್ಲಿಲ್ವೇ ಅವಳನ್ನ ಕಿಸ್ ಮಾಡ್ಬಿಟ್ಟ. ಅವಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ ಅಂತಾನೆ ಕಾಣಿಸುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಇವಳು ಬಸ್ಸಲ್ಲಿ ಹೋಗ್ತಿದ್ದಾಳ. ಅಯ್ಯೋ ನನ್ಗೆ ತಲೆ ಎಲ್ಲ ನೋವ್ತಿದೆ ಅಂತ. ಹೀರೋನು ಬಸ್ ಹಿಂದ್ಗಡೆನೆ ಓಡ್ ಬರ್ತಾ ಇದ್ದಾನೆ ಬಸ್ನ ಹೆಂಗಾದ್ರು ಮಾಡಿ ಹಿಡಿಬೇಕು ಅಂತ. ಬಟ್ ಆಗ್ಲಿಲ್ಲ, ಬಸ್ ಮಿಸ್ ಆಗೋಯ್ತು. ರಾತ್ರಿ ಏನ್ ಕರ್ಮನ ಕುಡಿದ್ನೋ ಗೊತ್ತಿಲ್ವೇ, ಎಷ್ಟು ಕುಡಿದ್ನೋ ಗೊತ್ತಿಲ್ವೇ, ಏನೆಲ್ಲ ಮಾತಾಡದ್ನೋ ಗೊತ್ತಿಲ್ವೇ. ಹೀರೋ ಜೊತೆ ಇದ್ದಿದ್ ಮಾತ್ರ ನನ್ಗೆ ನೆನ್ಪಿದೆ. ಏನ್ ಮಾಡಿದ್ನೋ, ನಾವಿಬ್ರು ಸೇರಿ ಹಾಡ್ ಕೇಳ್ತಾ ಇದ್ವಿ, ಆಮೇಲೆ ಏನಾಯ್ತು ಅಂತ ಯೋಚನೆ ಮಾಡ್ಕೊಂಡ್ ಬರ್ತಾ ಇರ್ತಾಳೆ. ಅಂದ್ರೆ ಒಂದ್ ವೇಳೆ ಫುಲ್ ಆಗಿ ಕುಡಿದ್ಬಿಟ್ಟು ಏನಾದ್ರು ನಿಜ ಹೇಳ್ಬಿಟ್ನಾ ಅಂತ. ನಿಜ ಹೇಳಿದ್ರು ಟೈಮ್ ಫ್ರೀಸ್ ಆಗ್ಬಿಡತ್ತಲ್ವಾ ಅಂತ ಒಂದ್ ಕಡೆ ಅವಳಿಗೆ ಯೋಚನೆ. ಹಂಗೆ ಈಗ ಸ್ಕೂಲ್ ಹತ್ರ ಕೂಡ ಬಂದ್ ಇಳಿದ್ಲು. ಆ ರೆಕಾರ್ಡಿಂಗ್ ಗೆ ಅಂದ್ರೆ ಆ ಸಾಂಗ್ ಕೇಳ್ತಾ ಇದ್ಲಲ್ವ, ಈಗ ಹೇರ್ ಬಡ್ಸ್ ನ ಹಾಕೊಂಡು ಸಾಂಗ್ ನ ಕೂಡ ಪ್ಲೇ ಮಾಡ್ತಾಳೆ. ಅಂದ್ರೆ ನೈಟ್ ಅವಳು ಎದ್ದಿದ್ ಸ್ಪೀಡ್ ಅಲ್ಲಿ ಆ ಮ್ಯೂಸಿಕ್ ಸಿಸ್ಟಮ್ ನ ಕಾಲಲ್ಲಿ ಪ್ರೆಸ್ ಮಾಡ್ಬಿಟ್ಟಿದ್ಲಲ್ವಾ, ಅವಾಗ ಗೊತ್ತಿಲ್ಲದೆ ರೆಕಾರ್ಡಿಂಗ್ ಪ್ರೆಸ್ ಆಗ್ಬಿಟ್ಟಿರುತ್ತೆ. ಇವ್ರು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಇವ್ಳು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡು ಥೂ ಕರ್ಮ ಈ ತರ ಎಲ್ಲ ಮಾತಾಡದ್ನ ಅಂತ ಬೈಕೊಂಡ್ ಬರ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಕಿಮ್ನ ಆ ಬುಲ್ಲಿಗಲ್ಲಿ ಹೋಗ್ಬಿಟ್ಟು ಬೈತಾ ಇರ್ತಾಳೆ. ನೀನ್ ಅವತ್ತು ಗಾಡಿಯಲ್ಲಿ ಒಂದು ಹುಡುಗಿನ ಕರ್ಕೊಂಡ್ ಹೋದಲ್ವಾ, ಅದ್ ಯಾರು ಅಂತ ಕೇಳಿದಾಗ ಅದೆಲ್ಲ ನಿನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅಂತ. ಅವ್ನ್ ಅಲ್ಲಿಂದ ಹೋಗ್ಬೇಕಾದ್ರೆ ಅವಳು ಬಿಡ್ತಾ ಇಲ್ಲ. ಅದ್ ಯಾರಂತ ನನ್ಗೆ ಗೊತ್ತು, ಅದು ಹೀರೋಯಿನ್ ತಾನೆ. ಏನ್ ನೀವಿಬ್ರು ಡೇಟ್ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಇವನ್ಗೆ ಕೋಪ ಬಂದ್ಬಿಡ್ತು. ಹೌದು ಏನ್ ಇವಾಗ ಯಾಕೆ ನಾನು ಹುಡುಗಿನ ಡೇಟ್ ಮಾಡಬಾರ್ದ ಅಂತ ಕೇಳಿದಾಗ ಇವಳಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲೇ ಆ ಕಡೆ ನಮ್ ಹೀರೋಯಿನ್ ಬರೋದನ್ನ ಗಮನಿಸ್ತಾನೆ. ಅವಳು ಬೇರೆ ತಲೆನೋವು ಒಂದ್ ಕಡೆ ಹೆಡ್ಫೋನ್ಸ್ ಹಾಕೊಂಡು ಏನ್ ಮಾತಾಡಿದಲ್ಲ ಅಂತ ರೆಕಾರ್ಡಿಂಗ್ ಕೇಳಿಸ್ಕೊಂಡೆ ಬರ್ತಾ ಇರೋದು. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಹಿಂದ್ಗಡೆ ಬರ್ತಾ ಇರೋ ಬಸ್ ನ ಹಿಡ್ಕೊಂಡು ಹೆಂಗೋ ಅವನು ಸ್ಕೂಲ್ ಹತ್ರ ಬಂದ್ಬಿಟ್ಟ. ಹೀರೋಯಿನ್ ಎಲ್ಲಿದ್ದಾಳೆ ಅಂತ ಹೇಳಿ ಹುಡ್ಕೊಂಡೆ ಬರ್ತಾ ಇರೋದು. ಇಲ್ಲಿ ಇವಳು ಇನ್ನೂ ಆ ರೆಕಾರ್ಡಿಂಗ್ ನ ಕೇಳಿಸ್ಕೊಂತಾ ಇದ್ಲಲ್ಲ, ಆ ಟೈಮಲ್ಲಿ ಕಿಮ್ ಬಂದು ಮಾತಾಡಿಸ್ತಾನೆ. ಹೀರೋನು ಇನ್ನೇನ್ ಮಾತಾಡ್ಬೇಕಂತ ಹತ್ರ ಬರೋಷ್ಟ್ರಲ್ಲಿ ಇವ್ರಿಬ್ರು ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಕಿಮ್ ಕೇಳ್ತಾನೆ ಏನಜ್ಜಿ ಎಂತ ಒಂದು ಪರ್ಫೆಕ್ಟ್ ಟೈಮ್ ಅಂತ. ಇವಳಿಗೆ ಇವ್ನು ಹೇಳಿದ್ ಕೇಳಿಸಿಲ್ವಲ್ಲ. ಆ ಟೈಮಲ್ಲಿ ಹೇರ್ ಬಡ್ಸ್ ನ ತೆಗ್ಬಿಟ್ಟು ಏನ್ ಹೇಳ್ದೆ ಅಂತ ಕೇಳ್ತಾಳೆ. ಅದೇ ಟೈಮಲ್ಲಿ ಹೇರ್ ಬಡ್ಸ್ ಅಲ್ಲಿ ನಮ್ ಹೀರೋ ಬಂದು ನೀನಂದ್ರೆ ನನ್ಗೆ ತುಂಬಾನೇ ಇಷ್ಟ ಅಂತ ಹೇಳ್ತದಾನಲ್ಲ, ಅದು ಓಡ್ತಾ ಇರುತ್ತೆ. ಇವನ್ ಬೇರೆ ನೀನ್ ನನ್ ಜೊತೆ ಔಟಿಂಗ್ ಬರ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಇವಳಿಗ್ ಮೇಲೆ ನಮ್ ಹೀರೋ ಶಾಕ್ ಆಗ್ತಾ ಇರೋದು. ಏನೋ ಹೇಳ್ತಾ ಇದೀಯ ಅಂತ ಹೇಳಿ ಇನ್ನೂ ಹೆಡ್ಸೆಟ್ ನ ಕೈಯಲ್ಲೇ ಇಟ್ಕೊಂಡಿದ್ದಾಳೆ. ಅಲ್ಲಿ ನಮ್ ಹೀರೋ ಬಂದು ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಿರ್ತಾನಲ್ವಾ, ಅದೇ ಪ್ಲೇ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಹಂಗೆ ಝೂಮ್ ಅಲ್ಲಿ ತೋರಿಸ್ತಾರೆ ನೋಡಿ, ನಮ್ ಹೀರೋಯಿನ್ ಕೈಲಿರೋ ವಾಚ್ ಅಲ್ಲಿ ಇರೋ ಟೈಮಿಂಗ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಒಂಥರ ಏನೇನೋ ಬದಲಾಗ್ತಾ ಇರುತ್ತೆ. ಇವಳು ಟಕ್ಕಂತ ಕಂಡ್ಬಿಟ್ಟು ನೋಡಿದ್ರೆ ಇವಳು ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬಂದ್ಬಿಟ್ಲು. ಇವಳು ಕಂಡ್ಬಿಟ್ಟು ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ಬಿಟ್ಲು. ನಾನೇನ್ ಇಲ್ಲಿದ್ದೀನಿ ಅಂತ ಕಾಲೆಲ್ಲ ಮೂವ್ ಮಾಡಿ ನೋಡ್ತಿದ್ದಾಳೆ. ಕಾಲ್ ಕೂಡ ಸರಿಯಾಗಿ ಮೂವ್ ಆಗ್ತಾ ಇಲ್ಲ. ಏನಪ್ಪಾ ಅಂತ ನೋಡಿದ್ರೆ ಇನ್ನು ಅಲ್ಲಿ ಹೀರೋ ಸತ್ತಿರೋದು ಟಿವಿನಲ್ಲಿ ಬರ್ತಾನೆ ಇರುತ್ತೆ. ಹಂಗಾದ್ರೆ ನಾನು ನಿಜವಾಗ್ಲೂ ವಾಪಸ್ ಬಂದ್ಬಿಟ್ನಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಬಟ್ ಇವಳಿ ಏನು ಅರ್ಥ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಕಿಮ್ ಹೋಗ್ಬಿಟ್ಟು ಅವಳ ಹತ್ರ ನೀನ್ ಅವತ್ ನಾನಂದ್ರೆ ಇಷ್ಟ ಅಂತ ಹೇಳ್ದೆ ಅಲ್ವಾ, ಬರ್ತೀಯ ನಾವಿಬ್ರು ಡೇಟ್ ಮಾಡೋಣ ಅಂತ ಕೇಳ್ತಾ ಇರ್ತಾನೆ. ಇವಳು ಕೂಡ ನನ್ಗೆ ನೀನಂದ್ರೆ ಇಷ್ಟನೇ, ನಾನ್ ಬರ್ತೀನಿ ಅಂತ ಹೇಳ್ಬಿಡೋದಾ, ಏನಾಯ್ತಂತ ಗೊತ್ತೇ ಇಲ್ಲ. ನಮ್ ಹೀರೋ ಗೊತ್ತು ಸಖತ್ ಟೆನ್ಷನ್
ಓನ್ ಆಗುತ್ತೆ. ಹಂಗೆ ಕೈಯೆಲ್ಲ ಮುರ್ಕೊಂಡು ಅವ್ರನ್ನ ಹೊಡಿಯಕ್ಕೆ ಅಂತ ಹೋಗ್ತಾನೆ. ಅವಾಗ್ಲೇ ಆಪೋಸಿಟ್ ಅಲ್ಲಿರೋ ಹುಡುಗಿನ ತೋರ್ಸೋದು. ಅಂದ್ರೆ ನಮ್ ಹೀರೋಯಿನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಫ್ಯೂಚರ್ ಗೆ ಹೊರಟೋಗಿದ್ದಾಳೆ. ಇಲ್ಲಿ ನಮ್ ಹೀರೋ ಬಗ್ಗೆ ಗೊತ್ತಿಲ್ದಿರೋ ಹುಡುಗಿನೇ ಇರೋದು. ಅದಕ್ಕೆ ಕಿಮ್ ಹತ್ರ ಕೇಳಿದ ತಕ್ಷಣ ಅವಳು ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಆದ್ರೆ ಹೀರೋ ಇನ್ನು ಶಾಕ್ ಅಲ್ಲೇ ಇರ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.